ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನು ಕಂಡು ಒಬ್ಬ MLA ಆಗಿ ಆಯ್ಕೆ ಇದೆ. ಬಟ್ ಇವತ್ತು 2.5 ವರ್ಷ ಆಗಿದೆ. ದೇವರ ನಾನು ಕೇಳ್ಕೊತಾ ಇದ್ದೀನಿ 2 ವರ್ಷ ಬೇಗ ಮುಗಿದ್ಬಿಡ್ಲಿ ಅಂತ. ಯಾಕೆಂತಂದರೆ 72 ಜನ ಶಾಸಕರ ಮುಂದೆ 72 ಜನ ಗೆಲ್ಲಲ್ಲ. ಎಷ್ಟು ಈ ಸಿದ್ದರಾಮಯ್ಯವ್ರ ಕಂಡು, DKC ಅವ್ರನ್ನ ಕಂಡು, ಕುಮಾರಸ್ವಾಮಿ ಕಂಡು, ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳನ್ನ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ. ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ. ಯಾಕಂದರೆ ಈಗ ಮುಗಿದ್ಬಿಡ್ಲಿಯಪ್ಪ ಸಾಕು, ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಮಟ್ಟಕ್ಕೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ತಟ್ಟೆಯಲ್ಲಿ ಬಿರಿಯಾನಿ ಇದೆ, ಅಟ್ಲೀಸ್ಟ್ ನಮ್ಮ ತಟ್ಟೆಯಲ್ಲಿ ಚಿತ್ರಾನ್ನ ಬೇಕಲ್ವಾ ಸಭಾಧ್ಯಕ್ಷರೇ? ನಮ್ಮ ನೋವನ್ನು ನಾನು ಏನಕ್ಕೆ ಮಾತಾಡ್ತೀನಿ ಅಂದರೆ, ನಮ್ಮೂರಲ್ಲಿ ಟಿ ವಿಯಲ್ಲಿ ಬರುತ್ತೆ ಅದು ಮಾತ್ರ ಮಾತಾಡ್ತಾ ಇದ್ದೀನಿ. ಈ ಕಡೆ ಕೇಳಲಿಕ್ಕೆ ಯಾರೂ ಇಲ್ಲ, ನಮಗೆ ನೀವು ದಿಕ್ಬಿಟ್ರೆ ಯಾರೂ ಇಲ್ಲ. ಬಹುಶಃ ನಮ್ಮ ನೋವು 72 ಜನ ಶಾಸಕರ ನೋವು ಅದು ಯಾವಾಗ CMಗೆ ಅರ್ಥ ಆಗುತ್ತೋ DCMಗೆ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ನಮ್ಮ ಅಧ್ಯಕ್ಷರೇ, ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವ್ರು ನೀವು. ದಯವಿಟ್ಟು ನಮ್ಮ ನೋವನ್ನು, ನನ್ನ ಮುಳುಬಾಗಿಲು ಕ್ಷೇತ್ರದಲ್ಲಿ 2 ಗಡಿಭಾಗ, ಒಂದು ಆಂಧ್ರ ಒಂದು ತಮಿಳುನಾಡು, 11 ಜಿಲ್ಲೆಗಳಿಂದ ನಾವು ಹೊರಬರ್ತೀವಿ. ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಇದ್ದಾರೆ ಅಂದರೆ, ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ, ಯಾವನಪ್ಪ MLA ಅಂತ ಕೇಳ್ತಾರೆ. ಸೊ ದಯವಿಟ್ಟು ನನ್ನಂಥ 100 ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದ್ದಾರೆ. ಏನು ಗೊತ್ತಾ, ರಾಜಕಾರಣಕ್ಕೆ ಬರಬೇಕು ಅಂದ್ಬಿಟ್ಟು. ಆದರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ. ಈ ರಾಜಕಾರಣ ಮುಂದೆ ಹೋಗಬೇಕು, ರಾಜಕಾರಣದಲ್ಲಿ ಬರಬೇಕು ಅಂತಂದರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡಬೇಕಾಗುತ್ತೆ. ನಮ್ಮ ತಾರತಮ್ಯಗಳನ್ನು ಬರೀ ತಾರತಮ್ಯ ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದೀನೋ 63 ಲಕ್ಷ SCPTs ಮಾತ್ರ ಕೊಟ್ಟವ್ರೆ. ಪಕ್ಕದ ಕ್ಷೇತ್ರಕ್ಕೆ 1.5 ಕೋಟಿ 2 ಕೋಟಿ ಕೊಟ್ಟಿದ್ದಾರೆ. ಯಾರನ್ನ ಅತಿಯಾಗಿ ನಂಬ್ತೀವೋ ಇವತ್ತೇ ನಮ್ಗೆ ಅನ್ಯಾಯ ಆಗ್ತದೆ. ನಮ್ಮ ಸಭಾಧ್ಯಕ್ಷರೇ, ಇವತ್ತು ಫಲನ್ನೇರು ಬಿಟ್ಟರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ. ಬಹುಶಃ ಯಾರಾದರೂ ಸತ್ತರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ. ಇವತ್ತು ಎಲ್ಲ ಹೆಣ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಗಡಿನಾಡು ಭಾಗ, ಮೂಡಲ ಬಾಗಿಲು, ಫಸ್ಟ್ ಕಿರಣ ಹುಟ್ಟೋದು ನಮ್ಮೂರಲ್ಲಿ. ಇವತ್ತು ದೇವರ ನಾಡು ಅಂತ ಕರಿತೀವಿ. ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದ್ದಾರೆ ಅಂದರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ. ಬಹುಶಃ ಇದಕ್ಕೆ ಅಂತ್ಯ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಸಭಾಧ್ಯಕ್ಷರು ಸಚಿವರು ಹೇಳ್ತಾ ಇದ್ರು, BJP ಅವ್ರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು. BJP ಅವರು ನಾವು ಮಾಡಿದ್ದಕ್ಕೆ ಇಲ್ಲಿ ಕೂತಿದ್ವಿ. ಬಹುಶಃ ನಿಮ್ಮ ರಿಸರ್ವೇಷನ್ ರೆಡಿಯಾಗಿದೆ, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಿಮ್ಮ ರಿಸರ್ವೇಷನ್ ಸೀಟಿ ಕಡೆ ರೆಡಿಯಾಗಿದೆ. ದಯವಿಟ್ಟು ಈ 72 ಜನ ಶಾಸಕರಿಗೆ, ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊಂತೀನಿ. ಮನಸ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ಮ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಿಕಳಿಯಾಗಿ ಬೇಡ್ಕೊತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ನೋವನ್ನು ಯಾರ ಕೈಲಿ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ಲದೆ ಅನಾಥ ಮಕ್ಕಳಾಗಿದ್ದೀವಿ ನಾವು. ಇವತ್ತು ಶಾಸಕರು ಅಂತಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಪ್ರತಿ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ. ಇಷ್ಟೇ ಕನಿಷ್ಠ ಪಕ್ಷ ಒಬ್ರು ಬೋರ್ ಹಾಕ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ಏನಕ್ಕಾದ್ರೂ ಶಾಸಕರಾಗಬೇಕು. ತಾವು ದೊಡ್ಡ ಹಿನ್ನೆಲೆಯಿಂದ ಬಂದಿದ್ದೀರಿ ಅದಲ್ವಾ? ನಮಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ನಿಮ್ಗೆ ಬರಬೇಕಾದ್ರೆ ನಿಮ್ಮ ಮಕ್ಕಿ ಬರ್ತೀವಿ. ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೀರಿ ನಮ್ಮ ಸಭಾಧ್ಯಕ್ಷರೇ, ನಮಗೆ ನ್ಯಾಯ ಕೊಡಿಸಿ, ನಮ್ಗೆ ಅನ್ನನ ಕೊಡಿಸಿ. ಬಹುಶಃ ಅವ್ರ ತಟ್ಟೆಯಲ್ಲಿ ಬಿರಿಯಾನಿ ಇದೆ, ಅಟ್ಲೀಸ್ಟ್ ನಮ್ಮ ತಟ್ಟೆ ಅನ್ನ ಆದ್ರೂ ಕೊಡಿಸಿ. ಮಾನ್ಯ ಸಭಾಧ್ಯಕ್ಷರೇ, ಅಷ್ಟು ನೋವಿಂದ ನಾವು ಕೇಳ್ಕೊಂತ ಇದ್ದೀವಿ. ಹೇಳಿದ್ರಲ್ಲ, ಅಷ್ಟು ನೋವಿಂದ ಕೇಳ್ಕೊಂತ ಸಭಾಧ್ಯಕ್ಷರೇ. ನೋವು ನನಗೆ ಅರ್ಥ ಆಗ್ತದೆ. ಮುಖ್ಯಮಂತ್ರಿ ಸರ್ಕಾರ ನಾವು ಹೇಳ್ತೇವೆ, ಬರೀ ನಮ್ಮ ನೋವುಗಳು ನೋಡಿ ಬರೀ ಉತ್ತರದಲ್ಲೇ ಕಾಣಿಸ್ತಾ ಇದೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷರೇ. ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಇಲಾಖೆ ಕಡೆಯಿಂದ ಲಕ್ಷ ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷೆ? ಯಾವ ಕನಸನ್ನು ಇಟ್ಕೊಂಡು ಅರ್ಥ ಆಗ್ತದೆ. ಪರಿಸ್ಥಿತಿ ಈ ಸರ್ಕಾರ ಬರಲಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಎಸ್ ಟಿ ಮಂಜು.